ಅಮೆರಿಕದ ಒಂದು ಚಾಳಿ ಇದೆ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದು, ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂತಹ ಮನೋಭಾವನೆ, ದಾದಾಗಿರಿ ಮಾಡೋದಕ್ಕೆ ಮುಂದಾಗತ್ತೆ ಅನ್ನೋದು ಎಲ್ಲ ದೇಶಗಳಲ್ಲಿರುವಂತಹ ಅಭಿಪ್ರಾಯ. ಈಗ ತಾನೇ ಇರಾನ್ ವಿರುದ್ಧ ಯುದ್ಧಕ್ಕೆ ಹೋಗಿ ಇರಾನ್ ಜೊತೆಗೆ ಪ್ರಾಬ್ಲಮ್ ಆಯಿತು, ಎಲ್ಲ ದೇಶಗಳು ಓಡ್ ಬನ್ನಿ ಅಂತ ಹೇಳಿ ಎಲ್ಲ ದೇಶಗಳನ್ನು ಕೋರಿ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ರಚಿಸೋದಕ್ಕೆ ಮುಂದಾಗಿತ್ತು. ಬಟ್ ಈಗ ಹಲವು ದೇಶಗಳು ಇದಕ್ಕೆ ತಿರುಗೇಟನ್ನು ಕೊಟ್ಟಿದೆ. ಪ್ರಾಬ್ಲಮ್ ಬರೀ ನಿಮ್ಮದು, ನೀವು ಮಾತ್ರ ನೋಡ್ಕೊಳ್ಳಿ, ಅದನ್ನು ನಮ್ಮನ್ನೆಲ್ಲ ಎಳಿಬೇಡಿ ಅಂತ ಹಲವು ದೇಶಗಳು ಈ ಪ್ರಸ್ತಾಪಕ್ಕೆ ತಿರುಗೇಟನ್ನು ಕೊಟ್ಟಿದೆ. ಡೀಟೇಲ್ಸ್ ಇದೆ, ನೋಡೋಣ. ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣಕ್ಕೆ ಪ್ಲಾನ್, ಹಡಗುಗಳ ರಕ್ಷಣೆಗೆ ಅಂತಾರಾಷ್ಟ್ರೀಯ ಒಕ್ಕೂಟ ರಚನೆ. ಅಮೆರಿಕದ ಪ್ರಸ್ತಾಪ ತಿರಸ್ಕರಿಸಿದ ಹಲವು ದೇಶಗಳು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಸಂಘರ್ಷ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣಕ್ಕೆ ಹೊರಟಿದ್ದ ಅಮೆರಿಕಾಗೆ ಹಿನ್ನಡೆಯಾಗಿದೆ. ಜಲಸಂಧಿ ಮೂಲಕ ಹಾದು ಹೋಗುವ ಹಡಗುಗಳನ್ನು ರಕ್ಷಣೆಗೆ ಅಂತಾರಾಷ್ಟ್ರೀಯ ಒಕ್ಕೂಟ ರಚಿಸುವ ಅಮೆರಿಕದ ಈ ಪ್ರಸ್ತಾಪಕ್ಕೆ ಹಲವು ದೇಶಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಹೌದು, ಇರಾನ್ ಮುಕುಟ ತೈಲಗಣಿ ಖರ್ಗ್ ಐಲ್ಯಾಂಡ್ ವಶಕ್ಕೆ ಸೇನೆಯನ್ನು ಕಳಿಸಲು ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಹಾರ್ಮುಜ್ ಜಲಸಂಧಿ ವಶಕ್ಕೆ ಯುದ್ಧ ನೌಕೆಗಳನ್ನು ಕಳಿಸಿಕೊಡಿ ಅಂತ ಕರೆ ನೀಡಿದ್ದ ಟ್ರಂಪ್ಗೆ ಮುಖಭಂಗವಾಗಿದೆ. ಬ್ರಿಟನ್, ಆಸ್ಟ್ರೇಲಿಯಾದಂತಹ ಮಿತ್ರ ರಾಷ್ಟ್ರಗಳೇ ಸಾರಾಸಗಟಾಗಿ ನಿರಾಕರಣೆ ಮಾಡಿವೆ. ಜಪಾನ್ ಹಾಗೂ ಆಸ್ಟ್ರೇಲಿಯಾ ಯುದ್ಧ ನೌಕೆಗಳನ್ನು ಕಳುಹಿಸಿಕೊಡುವ ಪ್ರಶ್ನೆಯೇ ಇಲ್ಲವೆಂದಿವೆ. ಯುದ್ಧ ನೌಕೆಗಳನ್ನು ನಿಯೋಜಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಮನವಿಯನ್ನು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ನಿರಾಕರಿಸಿದ್ದಾರೆ. ಯುದ್ಧ ನೌಕೆಗಳನ್ನ ಕಳುಹಿಸಲು ಆಸ್ಟ್ರೇಲಿಯಾವು ನಿರಾಕರಿಸಿದೆ. ಯುದ್ಧ ನೌಕೆಗಳನ್ನು ಕಳುಹಿಸಲು ನಮ್ಮನ್ನ ಕೇಳಲಾಗಿಲ್ಲ ಮತ್ತು ಕಳುಹಿಸುವ ಯೋಜನೆಯೂ ಇಲ್ಲ ಎಂದು ಆಸ್ಟ್ರೇಲಿಯಾದ ಸಚಿವೆ ಕ್ಯಾಥರಿನ್ ಕಿಂಗ್ ತಿಳಿಸಿದ್ದಾರೆ. ಜಪಾನ್ ಕೂಡ ಯುದ್ಧ ನೌಕೆ ಕಳುಹಿಸುವ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ. ಸದ್ಯಕ್ಕೆ ಕಡಲ ಭದ್ರತಾ ಕಾರ್ಯಾಚರಣೆಯನ್ನು ಪರಿಗಣಿಸುತ್ತಿಲ್ಲ ಮತ್ತು ದೇಶೀಯ ಕಾನೂನಿನ ಮಿತಿಯೊಳಗೆ ಆಯ್ಕೆಗಳನ್ನು ಪರಿಶೀಲಿಸುತ್ತಿದೆ ಎಂದು ಪ್ರಧಾನಿ ಸನ್ನೈ ಟಕೈಚಿ ತಿಳಿಸಿದ್ದಾರೆ. ಅಮೆರಿಕದ ಪ್ರಸ್ತಾಪವನ್ನು ಚೀನಾ ಕೂಡ ತಿರಸ್ಕರಿಸಿದೆ. ಈ ಪ್ರಸ್ತಾಪದ ಬದಲು ಪಶ್ಚಿಮ ಏಷ್ಯಾದಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸುವಂತೆ ಚೀನಾ ಕರೆ ನೀಡಿದೆ. ಜಪಾನ್ ಕೂಡ ಇಂಥದ್ದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಮೆರಿಕ ಜೊತೆ ಚರ್ಚಿಸಿಲ್ಲ ಎಂದ ಭಾರತ. ಇನ್ನು ಈ ವಿಚಾರವಾಗಿ ಭಾರತವು ಪ್ರತಿಕ್ರಿಯೆ ನೀಡಿದೆ. ತೈಲ ಟ್ಯಾಂಕರ್ಗಳ ಸುರಕ್ಷಿತ ಸಾಗಣೆಯನ್ನ ಖಚಿತಪಡಿಸಿಕೊಳ್ಳಲು ಹಾರ್ಮುಜ್ ಕೊಲ್ಲಿಯಲ್ಲಿ ನೌಕಾ ಹಡಗುಗಳನ್ನು ನಿಯೋಜಿಸುವ ಕುರಿತು ಅಮೆರಿಕದೊಂದಿಗೆ ಯಾವುದೇ ದ್ವಿಪಕ್ಷೀಯ ಚರ್ಚೆಗಳನ್ನ ನಡೆಸಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಸಂಕಷ್ಟದಲ್ಲಿರೋ ಭಾರತಕ್ಕೆ ಎಲ್ಪಿಜಿ ಸಂಜೀವಿನಿ. ಹಾರ್ಮುಜ್ ಜಲಸಂಧಿಯಿಂದ 40,000 ಟನ್ ಗ್ಯಾಸ್. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ದರಿಂದ ಆತಂಕದಲ್ಲಿದ್ದ ಭಾರತಕ್ಕೆ ಎಲ್ಪಿಜಿ ಸಂಜೀವಿನಿ ಸಿಕ್ಕಿದೆ. 32 ಲಕ್ಷ ಎಲ್ಪಿಜಿ ಸಿಲಿಂಡರ್ ಸಾಮರ್ಥ್ಯದ 40,000 ಟನ್ ಅನಿಲ ಹೊತ್ತ ಶಿವಾಲಿಕ್ ಹಡಗು ಗುಜರಾತ್ನ ಮುಂದ್ರಾ ಬಂದರಿಗೆ ಆಗಮಿಸಿದೆ. 20,000 ಟನ್ ಎಲ್ಪಿಜಿಯನ್ನು ಗುಜರಾತ್ ಬಂದರು ಹಾಗೂ ಉಳಿದ 20,000 ಟನ್ ಅನ್ನ ಮಂಗಳೂರಿನ ಬಂದರಿನಲ್ಲಿ ಅನ್ಲೋಡ್ ಮಾಡಲಾಗುತ್ತೆ ಅಂತ ತಿಳಿದು ಬಂದಿದೆ. ಇನ್ನು ಈಗಾಗಲೇ ಹಾರ್ಮುಜ್ ದಾಟಿರುವ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತಿರುವ ಮತ್ತೊಂದು ಹಡಗು ನಂದಾದೇವಿ ಶೀಘ್ರ ಕೊಚ್ಚಿಯ ಕಾಂಡ್ಲಾ ಬಂದರಿಗೆ ಬರುವ ನಿರೀಕ್ಷೆ ಇದೆ. ಈ 2 ಹಡಗುಗಳಿಂದ ಒಟ್ಟು 86,000 ಮೆಟ್ರಿಕ್ ಟನ್ ಎಲ್ಪಿಜಿ ಭಾರತ ತಲುಪಿದಂತಾಗಲಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.